ಇವತ್ತು ಡೇ 2 ಆಫ್ ಪ್ಯಾಕಿಂಗ್ ಅಂಡ್ ಫಸ್ಟ್ ತಾತನ್ ಮಾಡ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಹೋಗಿ ಒಂದು 2-3 ಬಾಕ್ಸಸ್ ನ ತಂದಿದೀವಿ. ಆಯ್ತಾ, ನಾಳೆ ಪ್ಯಾಕೇಜ್ ಮೂವತ್ತು ತರ್ತಾರೆ, ಬಟ್ ನಮ್ದು ಮೇನ್ ಐಟಮ್ಸ್ ಇಡೋಣ ಅಂತ ಒಂದ್ ಸ್ವಲ್ಪ. ತಾತದಾದ್ಮೇಲೆ ನೆಕ್ಸ್ಟ್ ಅಮ್ಮಲ್ಲಿ ದೊಡ್ಡ ಬ್ಯಾಗ್ ಇದೆ. ಈ ಬ್ಯಾಗ್ ಎಷ್ಟು ವರ್ಷ ಆಯ್ತು? ಆಯ್ತು, ಅದಕ್ಕೆ 6-7 ವರ್ಷ, 6 ವರ್ಷ ಆಯ್ತು. ಓಕೆ, 6 years ಆಯ್ತು. ಈ ಬ್ಯಾಗ್ ತುಂಬಾ ಗಟ್ಟಿ ಬ್ಯಾಗ್ ಇದು. ಇದ್ರಲ್ಲಿ ಒಂದು ಎಷ್ಟು ಬಟ್ಟೆ ಹಿಡಿಯತ್ತಂದ್ರೆ ಕಮ್ಮಿನಲ್ಲಿ 100 ಬಟ್ಟೆ ಆದ್ರೂ ಹಿಡಿಯುತ್ತೆ. ನಾನು ಕೂತ್ಕೊಳ್ಬಹುದು ಅಷ್ಟು ದೊಡ್ಡ. ಸೊ ಆ ಬ್ಯಾಗ್, ಆಮೇಲೆ ನಂದು ಬಟ್ಟೆ ಪ್ಯಾಕಿಂಗ್ ಮಾಡ್ಬೇಕು ಇವತ್ತು. ದೀಪ ಅವ್ರದ್ದು ನಿನ್ನೆ ಎಲ್ಲ ಆಯ್ತು, ಇಂಪಾರ್ಟೆಂಟ್ ಎಲ್ಲ ಐಟಮ್ಸ್ ಆಯ್ತು. ಸೊ ಹಸಲ್. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ತುಂಬ ಜನ ನಮ್ಮ ಮನೆಗೆ ಬನ್ನಿ, ನಮ್ಮದು ಬಾಡಿಗೆ ಮನೆ ಇದೆ, ಇಲ್ಲಿ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ ಅಂತ ಸಜೆಷನ್ಸ್ ಕೊಡ್ತಾ ಇದ್ರಿ. ಬಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ನ ಕನ್ಫರ್ಮ್ ಮಾಡಿದ್ವಿ. ಸೊ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಇವತ್ತು. ಡೇ 1 ದೀಪು ಅವ್ರದ್ದಾಯಿತು, ಡೇ 2 ಎಂಟೈರ್ ಫ್ಯಾಮಿಲಿ ಅವ್ರದ್ದು ಪ್ಯಾಕಿಂಗ್. ಹಾಕಿ ಹೆಂಗೆ ಹಾಕಿ ಅದನ್ನ ಹಾಕಿ. ಸಾಕು ಬಿಡಿ. ತಾತಂದಾಯ್ತು. ಈಗ ನನ್ನ ಲೈನ್. ನಾನೀಗ ಬಟ್ಟೆ ಇಡುದು. ನಾವು ಪಿಕ್ನಿಕ್ ಹೋಗ್ತೇವೆ. ಊರ್ ಬಿಟ್ಟು ಹೋಗ್ತಾ ಇದೀವಿ. ಊರ್ ಬಿಟ್ಟು ಹೋಗುದು. ಊರು పోయినప్పుడు పడదు ముందు పాడదిచ్చు ಒಂದು ಇಂಚು ಗಾತ್ರಕ್ಕೆ ಎಷ್ಟೇನಂತ ಒಂದು ಪಾಡದಿచ్చు. ಇಷ್ಟೇ ಅಂತೆ, ಸ್ವಲ್ಪ ಇಟ್ಕೊಳ್ಬೇಕಂತೆ. 1 ತಿಂಗಳಿಗೆ ಆಗೋಷ್ಟು ಮಾತ್ರ ಇಟ್ಕೊಳ್ಬೇಕಂತೆ. ನಮ್ದು ಚಿಕ್ಕ ಯಜಮಾನ್ರದ್ದು ಅಪ್ಪಣೆ ಆಯ್ತು. ಫಸ್ಟ್ ತಾತಂದಾಯಿತು, ಇವಾಗ ಅಮ್ಮಂದು. ಅದಾದಮೇಲೆ ದೇವ್ರ ಮನೆ ಸಾಮಾನು ಜೊತೆಗೆ ಲಾಸ್ಟಿಗೆ ನನ್ನ ಪ್ಯಾಕಿಂಗ್ ಮಾಡಬೇಕು ಅಂತ. ಏನೇನು ಇಂಪಾರ್ಟೆಂಟ್ 1 ಮಂತ್ಗೆ ಅದನ್ನು ಮಾತ್ರ ಸಪ್ರೇಟಾಗಿ ಪ್ಯಾಕ್ ಮಾಡೋಣ, ಉಳಿದಿರೋದು ಅವ್ರು ಮಾಡ್ತಾರೆ ಅಂತ. ಇದನ್ನ ಪ್ಲಾಸ್ಟಿಕ್ ಡಬಲ್ ಫೋನ್ ಮಾಡಿ ಒಂದೇ ಸಲ ಇಷ್ಟಿಟ್ಟು ಗಂಟೆ ಪಾಕಿದಾಯ್ತು. ಇವರು ಇದ್ರೆ ಸಿಂಗಲ್ ಇಷ್ಟು ಅಗಲ ಮಾಡ್ಕೊಂಡು ಸುತ್ತಿ 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 ಅದು ಸ್ಟ್ರೈಟಾಗಿ ನಿಂತಿರೋದು ಎಷ್ಟು ಕಷ್ಟ. ಇದು ಈಸಿ ಇಲ್ಲ ತಿನ್ಬೇಕು ಅವರು. ಹಂಗೆ ಅವ್ರು ಹೆಂಗಿದ್ದಾನೆ ಮಾಡೋದು. 2 ಗಮ್ ಟೆಪ್ ಹಾಕಿ ಅಂದರೆ 4 ಗಮ್ ಟೆಪ್ ಹಾಕ್ತಾರೆ ಅದಕ್ಕೆ ಹೇಳ್ಬೇಕು. ಆಯ್ತು, ಇಟ್ಕೊಂಡು ಹಾಕಿ. ಬೇಡ ಅಂತಿದ್ರೆ ಇವಾಗ ನನ್ನ ಕರಿತೀರಾ ಹಾಕಿ. ಕೆಳಗಡೆ ಆಯ್ತು, ಕೆಳಗಡೆ ಆಯ್ತು. ಅದೇ ನೀವು ಇಲ್ಲಿ ಆಯ್ತು ಹಾಕಿ. ಫೋಲ್ಡ್ ಮಾಡೋದು ಇಲ್ಲಿ. ಆಯ್ತು ಆಯ್ತು ಹಾಕಿ. ಬಿಟ್ಟು ಹೋಗ್ಲಿ ನೋಡ. ಆಯ್ತು ಹಾಕಿ ನೋಡ್ರಿ. ಮೇಲೆ ಹಾಕಿದ್ವಿ ಬಿಡಿ. ಇರೋದು ಇಲ್ಲಿ ಕೆಳಗಡೆ ಆಯ್ತಾ. ಸುಮ್ಮನೆ ನೀವು ಹೋಗ ಮಕ್ಕಳು ನೋಡಿ ಇದಕ್ಕೆ ಎಷ್ಟು ಸುತ್ತ ನೋಡು. ಮಾಡ್ಕೊತೀನಿ ಹೋಗು. ನೋಡಿ ಇಲ್ಲಿ ಬಿಟ್ಟಿಲ್ವಾ, ಒಂದು 10 ಹಾಕ್ತಾರೆ ನೋಡು ಗಮ್ ಟೇಪ್. ಅಷ್ಟೇ ಸಾಕು ಹಾಕಿದ್ರೆ ಬ್ಯಾಗ್ ಒಳಗಡೆ ಇರುತ್ತೆ. ಇಲ್ಲ ಅವ್ರು ಅದು ಮಾಡಿ ನೋಡು. ಬಿಟ್ಕೊಳ್ತಾಮೇಲೆ ಅದನ್ನೇ ಒಂದಿನ ಕೆಳಗಡೆ ಹಾಕಿ ಮುಗ್ದೋಯ್ತು. ಪಾಪ ಈ ವಿಡಿಯೋ ನೋಡಿದ್ಮೇಲೆ ಸರಿಯೇ ಮಾವಿ ಬೈತಾರೆ. ಇಲ್ಲ, ಅದು ಏನಾದ್ರು ಹೇಳ್ಕೊಂಡು ಅವ್ರು ಗೊತ್ತಾಗ್ತಾನೆ ಹೇಳೋದು. ಹೇಳಕ್ಕೆ ಗೊತ್ತಿಲ್ಲ ಅವ್ರು. ಅಲ್ಲ, ಹೇಳಕ್ಕೆ ಗೊತ್ತಿಲ್ಲ. ಎಲ್ಲಿ ಓಪನ್ ಇದೆ ಅಲ್ಲಿಗೆ ಹಾಕ್ಬೇಕಲ್ಲ. ಸುಮ್ಮನೆ ಹಿಂಗೆ ಸುತ್ತಾರೆ ಹಂಗೆ ಸುತ್ತಾರೆ, ಏನು ಸುತ್ತಿದ್ರೆ ಅಂತ ಗೊತ್ತಿರ್ಬೇಕಲ್ಲ. ಮಾಮ ದೇವ್ರ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಷ್ಟು ಸೂಟ್ ಕೇಸ್ ಇದೆ ಅದರೆಲ್ಲ ಒಂದೊಂದು ಐಟಮ್ ಹಾಕ್ತಾ ಇದೀವ. ಇದು ಡೇ 2 ಆಫ್ ಪ್ಯಾಕಿಂಗ್ ಆಗುತ್ತೆ. ನಾಳೆ ಡೇ 3 ಆಗುತ್ತೆ. ಏನ್ ಹೇಳ್ತಾ ಇದ್ದೆ ನಾನು? ಸ್ಕ್ರೂ ಕೊಟ್ಟಿಲ್ಲ ಮಾಮ, ತೂತ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ. ಸೊ ನಾನು 2 ಬ್ಯಾಗ್ ಇಟ್ಕೊಂಡಿದ್ದೀನಿ. ಒಂದು ಎಮರ್ಜೆನ್ಸಿ ಶೂಟ್ಸ್ ಇದ್ರೆ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ 1 ತಿಂಗಳಿಗೆ ಎಷ್ಟು ಬೇಕು ಅದನ್ನ ಹಾಕೋಬೇಕು. ಇನ್ನ ಒಂದು ಬ್ಯಾಗಲ್ಲಿ ಮನೆ ಬಟ್ಟೆ ಇಟ್ಟಿದ್ದೀನಿ. ಇನ್ನ ಒಂದು ಬಾಕ್ಸ್ ಅಲ್ಲಿ ನನ್ನ ಜ್ಯುವೆಲರೀಸ್ ಅದು ಇದೆಲ್ಲ ಇಡೋಣ. ಅಕಸ್ಮಾತ್ ಶೂಟ್ಸ್ಗೆ ಅದಕ್ಕೆ ಇದಕ್ಕೆ ಬೇಕು ಅಂತ ಗೊತ್ತಾಗ್ಬೇಕಲ್ವ. ಸೊ ಅದನ್ನ ಇವಾಗಲೇ ಪ್ಯಾಕ್ ಮಾಡೋಣ ಅಂತ ಅಷ್ಟನ್ನ ಮಾಡೋದು. ಉಳಿದಿರೋದು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಅವ್ರು ಬರ್ತಾ ಇದ್ದಾರೆ ಬೆಳಗಿನ ಜಾವ ಬೇಗ, ಅವ್ರು ಮಾಡ್ತಾರೆ. ಬಟ್ ನಾಳೆನೂ ಒಂದು ಸ್ವಲ್ಪ ಪ್ಯಾಕಿಂಗ್ ಇದೆ. ನಮ್ಮ ಬ್ಯಾಗ್ಸ್ ಖಾಲಿ ಆಗೋ ತನಕ ನಾವು ಮಾಡ್ತೀವಿ ಪ್ಯಾಕಿಂಗ್. ಚಿಕ್ಕ ಪುಟ್ಟ ಏನಾದರೂ ಕೆಲಸ ಇದ್ದರೆ ಅದನ್ನು ತಾತನಿಗೆ ಹೇಳ್ತೀನಿ. ಈ ಥರ ಏನಾದರೂ ತೆಗಿಯೋದು ಅಥವಾ ಏನಾದರೂ ಆರ್ಟ್ ವರ್ಕ್ನ ತಂದು ಕೊಡೋದು, ಶೋ ಪೀಸ್ಗಳನ್ನ ತಂದು ಕೊಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡೋದಾಗಿರ್ಬೋದು, ಲೈಟ್ ವೇಟ್ ಐಟಮ್ಸ್ನೆಲ್ಲ ಈ ಥರ ಹೆಲ್ಪ್ ಮಾಡ್ತಾರೆ ತಾತ. ಈ ಕಡೆನೇ ಹತ್ರ ಇಲ್ಲಾಂದ್ರೆ ಬಿಚ್ಚಿಬಿಟ್ಟು ಹಿಂಗೆ ಅಡ್ಜಸ್ಟ್ ಮಾಡಿಬಿಡ್ಬೋದು. ಹೇಳೋದು ಅಲ್ಲಿ ಕಡೆ
ಅದು ತೆಗೆದಿಡಮ್ಮ. ಇವಾಗ ಪ್ಯಾಕಿಂಗ್ ಮಾಡ್ದಾಗ ನೆನಪಿರುತ್ತೆ, ಆಮೇಲೆ ನೆನಪಿರಲ್ಲ ಅಲ್ವಾ, ಸುಮ್ಮನೆ ಎಲ್ಲ ಬ್ಯಾಗ್ ಓಪನ್ ಮಾಡೋದೇನಕ್ಕೆ ಅಂತ ಆ ಬ್ಯಾಗಲ್ಲಿ ಆ ಹೆಸರನ್ನ ಬರಿತಾ ಇದ್ದೀವಿ. ಗಾಡ್ ರೇರ್ ಯೂಸ್ ಅಥವಾ ಡೈಲಿ ಯೂಸ್ ಯಾವುದು, ಇಂಪಾರ್ಟೆಂಟ್ ಯಾವುದು ಓಪನ್ ಮಾಡೋದಕ್ಕಿದೆ. ಇಡೀ ಮನೆಯಲ್ಲಿ ಎಲ್ಲರೂ ಏನಾದ್ರು ಮಾಡ್ತಾ ಇದ್ದಾರೆ. ಈ ಕಡೆ ಮಾಮ ಇನ್ನ ಸುಮಾರು ಐಟಮ್ಸ್ ಮಾಡೋದಿದೆ. ಈ ಕಡೆಯಿಂದ ತಾತ ಇದೆಲ್ಲ ತೆಗ್ದಿದ್ದಾಯ್ತು. ಇನ್ನ ನನ್ನ ರೂಮಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಎತ್ತಿಡ್ಬೇಕು. ಇಲ್ಲಿ ನೋಡಿ, ಇದು ಇವರಿಬ್ರು ಕೆಲಸನೇ ಇಲ್ಲ, ಆರಾಮ ಜೀವನ. ಆರಾಮ ನನ್ಗೆ ಇಲ್ಲದ್ರೂ ಆರಾಮನೆ ನಂಗೆ 4 days ಅಂತ ಫುಲ್ ರೆಸ್ಟ್. ಯಾಕಂದ್ರೆ ನಾನು ಇದು ನಮ್ಮ ಮನೆ ಅವಸ್ಥೆ ಇವಾಗ ಹೀಗಿದೆ. ನಂದೆಲ್ಲ ಜ್ಯುವೆಲ್ರೀಸ್ ಎಲ್ಲ ಒಂದ್ ಕಡೆ ಇಡೋಣ ಅಂತ. ಐ ಥಿಂಕ್ ಮೋಸ್ಟ್ ಆಫ್ ದ ಐಟಮ್ಸ್ ಇದ್ರಲ್ಲಿ ಹಿಡಿಬಹುದು ಅನ್ಸುತ್ತೆ, ನೋಡೋಣ. ಇವಾಗ ನನ್ನ ಪ್ಯಾಕಿಂಗ್ ಸ್ಟಾರ್ಟ್ ಆಗುತ್ತೆ. ನನ್ನ ಜ್ಯುವೆಲ್ರೀಸ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಪ್ಯಾಕಿಂಗ್ ಮಾಡಿ ಬಾಕ್ಸಸ್ ಎಲ್ಲ ತರೋ ಅಷ್ಟೊತ್ತಿಗೆ ಇನ್ನು ಕೆಲಸ ಇದೆಲ್ಲ ಮುಗಿದು ನಾವು ಮಲಗೋ ಅಷ್ಟೊತ್ತಿಗೆ ಈ ದಿನ 11 ಗಂಟೆ ಆಗಿತ್ತು ಅಂತ ಅಂದ್ಕೊಂಡ್ರು 12 ಗಂಟೆ ಆಗಿತ್ತು ಹತ್ತತ್ರ. ಸೊ ಒಂದಷ್ಟು ಇದೆಲ್ಲ ಪ್ಯಾಕಿಂಗ್ ಮಾಡಿ ಲಾಸ್ಟಿಗೆ ಮೆಡಿಸಿನ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನೂ ಇಲ್ಲ. ಅದು ಎಕ್ಸ್ಪೈರಿನಾ? 22 ಇದರಲ್ಲೂ ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದು ಎಕ್ಸ್ಪೈರಿ ಆಗಿದೆ, ಸುಮ್ಮನೆ ಏನಕ್ಕೆಲ್ಲ ಪ್ಯಾಕ್ ಮಾಡಿ ಹೋಗೋಣ, ಹೆಂಗಿದ್ರು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದಮೇಲೆ ನೋಡಿಬಿಟ್ಟು ಆರ್ಗನೈಸ್ ಮಾಡಿದ್ರೆ ಒಳ್ಳೇದೇ ಅಲ್ವಾ ಅಂತ. ಸೂಪರ್ ನಿಮ್ಮ ಲುಕ್. ಗೃಹ ಪ್ರವೇಶ ದಿನ ಈ ತರ ಇರ್ಲಿಲ್ಲ, ಸ್ಮಾರ್ಟ್ ಆಗಿದ್ರಿ. ಅದನ್ನು ಸರಿ, ಇದನ್ನು ಸರಿ. ನೀವು ಏನ್ ಹೇಳೋದು ನಮ್ ಕತೆ. ಮನೆಗೆ ಯಾರ್ಯಾರೋ ಬರ್ತಾ ಇದಾರೆ, ಐಟಮ್ ಎಲ್ಲ ತೋರಿಸ್ತಾ ಇದೀವಲ್ಲ, ಅದು ಇದು ಅಂತ. ಹಳೆ ಸಾಮಾನೆಲ್ಲ ಮಾರಾಟಕ್ಕೆ ಇಟ್ಟಿದೀವಿ. ಎನಿವೇಸ್, ಇವಾಗ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಇದೆ. ನನ್ ಮುಂಚೆಯಿಂದ ನಾವು ಪಾತ್ರೆ ಇಷ್ಟನೇ ಇರ್ಲಿಲ್ಲ. ಇನ್ ಮುಂದೆನೂ ತಗೊಂಡ್ ಹೋಗ್ಬಾರ್ದು, ಇಲ್ಲೇ ಬಿಟ್ಟು ಹೋಗೋಣ ಅಂತ ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದೀನಿ. ಇವತ್ತು ನಮ್ಮ ಮೇನ್ ಫೋಕಸ್ ಇದ್ದಿದ್ದು ಮನೆಯಲ್ಲಿರುವಂಥ ಅಷ್ಟು ಫರ್ನಿಚರ್ಸ್ ಆಗಿರ್ಬೋದು, ಅಪ್ಲಯನ್ಸಸ್ ಎಲ್ಲ ಹೋಗಬೇಕು ಅಂತ. ಬಿಕಾಸ್ ನಾಳೆಗೆ ನಾವಿರಲ್ಲ ಅಲ್ವಾ, ಆಮೇಲೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಇವತ್ತು ಖಾಲಿ ಆಗಬೇಕು ಅಂತ ಬೆಳಿಗ್ಗೆಯಿಂದ ಬರ್ತಾನೆ ಇದ್ರು, ಒಂದೊಂದು ಐಟಮ್ ಹೋಗ್ತಾ ಇತ್ತು. ಮನೆಯ ವಾತಾವರಣ ಇದೆ ನೋಡಿ, ಜಾಗ ಇಲ್ಲ ಕುತ್ಕೊಳ್ಳಿಕ್ಕೆ. ಅವ್ರವ್ರಿಗೆ ಯಾವ್ಯಾವ ಜಾಗ ಸಿಕ್ಕಿದೆ ಅದು ಅದೃಷ್ಟ. ಚೆನ್ನಾಗಿದೆ. ಇದು ಇವರ ಜಾಗ. ನಮ್ಮ ಕತೆ ನೋಡಿ, ಆ ಮೂಲೆಯಲ್ಲಿ ಒಬ್ರು ಅದವರ ಚಾಪೆ, ಇದು ನನ್ನ ಬೆಡ್. ಅದವರ ಚಾಪೆ, ನಮ್ಮ ಸಿಸ್ಟರ್ದು ದಿವಾನ ಬೆಡ್. ಇದು ನನ್ನ ಬೆಡ್, ನಂದು ನನ್ನ ಜಾಗ. ನಿಂದು ಒಳಗೆ ಇದು ನಮ್ ರೂಮ್ ಅವಸ್ಥೆ. ಒಂದ್ ಕೆಲ್ಸ ಮಾಡಲ್ಲ, ಈ ಮನುಷ್ಯನ್ ಯಾರಾದ್ರೂ ಕರ್ಕೊ ಹೋಗ್ತೀರಾ? ಎಷ್ಟು? 2,000 ರೂಪಾಯಿಗೆ ಮಾರಾಟ. ಯಾರಿಗಾರ ಮಾಡಿಬಿಡು. 2,000 ರೂಪಾಯಿ. ಇನ್ಯಾರು ನಾನು ತಗೊಳಕ್ಕಿಲ್ಲ, ಪಾತಾಳದಲ್ಲಿ ತಗೊಳ್ತಾನೆ. ಯಾರಾದ್ರೂ ಅಜ್ಜಿ ತಕೊಂಡ್ರೆ, ಯಾವಾದ್ರ ಅಜ್ಜಿ ಬೇಕು ಅಂದ್ರೆ ಅಜ್ಜಿ, ಯಾವಾದ್ರ ಅವಾಗ ಬೇಕು ಅಂದ್ರೆ ಎದೇಳಪ್ಪ, ತುಂಬ್ಸಕೈತೆ. ಯಾವ್ದು? ಟೇಪ್ ತಗೊಬನ್ನಿ, ಟೇಪ್. ಇವಾಗ ನಾವು 1 ತಿಂಗಳಿಗೆ ಬೇರೆ ಮನೆಗೆ ಹೋಗ್ತಾ ಇದೀವಲ್ಲ, 1 ತಿಂಗಳಿಗೆ ಏನೇನು ಬೇಕು ಅದನ್ನೆಲ್ಲ ಇಡ್ತಾ ಇದೀವಿ. ಇನ್ನು ನಿಧಾನಕ್ಕೆ ಉಪಯೋಗ ಅನ್ಸೋದನ್ನ ಬೇರೆ ಸಪ್ರೇಟಾಗಿ ಪ್ಯಾಕ್ ಮಾಡ್ತೀವಿ. ಇದಾ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಹಳೆ ಪಾತ್ರೆ ಎಲ್ಲ ಜೋಡಿಸ್ತಿದ್ದೇನೆ. ಇದನ್ನ ಕೆಳಗೆ ಹಳೆ ಪಾತ್ರೆ ಇದು ತಗೊಂಡೋಗ್ಲಿಕ್ಕೆ ಇಲ್ಲ. ಇದು ಯಾರು ತಗೊಳ್ಳಲ್ಲ. ನಿಮ್ದೇನ್ ಕೆಲ್ಸ? ಅಲ್ಲಿ ಇಟ್ಟಿದ್ದೀನಿ ತಟ್ಟೆ ತರ, ಅದು ಒಳ್ಳೆ ಓಡಾಡಿ ಸುಸ್ತಾಗಿದೆ. ಅದಕ್ಕೆ ನಮ್ದು ಈ ಮಾಡ್ತೀರಾ? ಪಾಪ ನಮ್ಮ ಮಾಮನ್ಗೆ ಯಾವಾಗ್ಲೂ ಮಾಮಿ ಬೈತಾರಲ್ಲ. ಮಾಮಂಗೆ ಹೇಗ ಅನ್ಸುತ್ತೆ? ನಮ್ಮ ಅಮ್ಮಂಗೆ ಯಾರು ಬೈಯೋರು ಇಲ್ಲ. ಅಮ್ಮ ಲಕ್ಕಿ, ಎಂತ ದೇವ್ರಂತ ಮಕ್ಕಳು, ಮಾತೇ ಇಲ್ಲ. ಅಂತ ಹೇಳ್ತಾರೆ ಕೇಳ್ತಾರ, ಏನಮ್ಮ
ನಾನೇನು ಫುಲ್ ರೆಸ್ಟಲ್ಲಿ ಇದ್ದೀನಿ ಅಂತ ಅನ್ಕೋಬೇಡಿ ಆಯ್ತಾ, ಬಿಕಾಸ್ ನನಗೆ ಡಾಕ್ಟರ್ ಹೇಳಿದ್ದಾರೆ ಯು ಹ್ಯಾವ್ ಟು ಬಿ ಆನ್ ರೆಸ್ಟ್ ಅಂತ. 1 ಮಂತ್ ತುಂಬಾ ಕ್ರೂಷಿಯಲ್ ಅಂದಿದ್ದಾರೆ. ಮಾಡಿದೆ ಕೆಲಸ ಜಾಸ್ತಿ ಆಗ್ತಾ ಇಲ್ಲ, ಇದು ಎಷ್ಟಿದೆ ಯಾರು ಕೇಳ್ತಾರೆ, ಅವ್ರು ಕೇಳೋರು ತುಂಬಾ ದೊಡ್ಡರು ಕೂಡ. ಇನ್ನೊಂದು ಯಾರು ಎಷ್ಟಿದೆ ಅಂತ ನಾವು ಖುಷಿ ಇಲ್ಲ ಅಂತ ರಿಯಲಿ. ಹೌದಾ, ಇಷ್ಟು ಮಾಡ್ತಾರೆ ದೊಡ್ಡ ಕೆಲಸ. ಎಲ್ಲ ಕತೆ. ಇವತ್ತಿಗೆ ಇಲ್ಲಿ ಆ ಕೊನೆಯ ದಿನ, ಈ ಬಾಡಿಗೆ ಮನೆಗೆ ಕೊನೆ ರಾತ್ರಿ. ನಾಳೆಯಿಂದ ಹೊಸ ಮನೆಗೆ ಹೊಸ ಮನೆ ರೆಸಾರ್ಟ್ ಬುಕ್ ಮಾಡಿದ್ದೀವಿ ನಾವು 1 ತಿಂಗಳ ಮಟ್ಟಿಗೆ ಅಲ್ವಾ. ರೆಸಾರ್ಟ್ ಬುಕ್ ಮಾಡಿದೀವಿ. ಎಲ್ಲ ವಿಷಯದಲ್ಲೂ ಹೇಗೆ ಸಂತೋಷವಾಗಿರಬೇಕು ಅಂತ ಇವರನ್ನ ನೋಡಿ ಕಲೀರಿ. ನಮ್ಮನ್ನ ನೋಡಿ ಎಷ್ಟು ನೋವಿದ್ರು ನಾವು ಮನಸ್ಸಲ್ಲಿ ಇಲ್ಲ, ತೋರಿಸದೇ ಇಲ್ಲ. ಖುಷಿಯಾಗಿರ್ತೇವೆ, ನೀವು ನಮ್ಮ ತರನೇ ಇರ್ಲಿಕ್ಕೆ ಕಲೀರಿ. ಖುಷಿ ಎಷ್ಟು ನೋವಿದ್ರು ನಾವು ತೋರಿಸ್ಕೊಡುದಿಲ್ಲ, ಬೆಟ್ಟದಷ್ಟು ನೋವಿದೆ. ಅದನ್ನ ಯಾಕೆ ಅವ್ರಿಗೆ ಹೇಳ್ಬೇಕು? ಬೇಜಾರ್ ಎಲ್ಲಾರ್ಗು ನೋವಿದ್ದೇ ಇರುತ್ತೆ. ಬೆಟ್ಟದಷ್ಟು ನೋವಿದ್ರು ನಾವು ತೋರಿಸ್ಕೊಡುದಿಲ್ಲ. ನಿಮ್ಗೆ ಸಹ ಇರ್ತದೆ ಪಾಪ, ಒಬ್ಬರಿಗೆ ಒಂದೊಂದು ಪ್ರಾಬ್ಲಮ್, ಏನು ಹೇಳುದಲ್ವಾ. ಇವತ್ತು ನೋಡಿ ನಾನು ಇದಿಟ್ಕೊಂಡು ಮಲಗಿದ್ದೇನೆ, ನೋಡಿಲ್ಲಿ ಐಸ್ ಗಡ್ಡೆ. ಹಾಯ್, ಇವತ್ತು ಆ್ಯಕ್ಚುಯಲ್ ಪ್ಯಾಕಿಂಗ್ ಡೇ ಆ್ಯಂಡ್ ನಾವು ಶಿಫ್ಟ್ ಆಗಬೇಕು. ಯಾವಾಗಲೂ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹಿಂದಿನ ದಿನ ಫೋನ್ ಮಾಡಿ ಎಲ್ಲ ವಿಚಾರಿಸಿರ್ತೀವಿ. ಅವ್ರು ಬೆಳಿಗ್ಗೆ ಬಂದರು ಆಯಿತಾ, ಬಂದುಬಿಟ್ಟು ಐಟಮ್ ನೋಡಿ 60 ಬಾಕ್ಸ್ ಬೇಕು ಅಂತ ಅಂದಿದ್ದಾರೆ. ನಮ್ಮ ಲೈಫಲ್ಲಿ ನಾವು 60 ಬಾಕ್ಸ್ ಪ್ಯಾಕಿಂಗ್ ಮಾಡಿಲ್ಲ. ಆ್ಯಂಡ್ ಅವ್ರು ನಿನ್ನೆ ಹೇಳಿದ್ದೊಂದು ಅವ್ರಿಗೆ ಮರ್ತೇ ಹೋಗಿತ್ತು. ಅವ್ರು ಬರಬೇಕಾಗಿದ್ದು 8 ಗಂಟೆ, ಅವ್ರು 10:15 ಬಂದರು ಆಯಿತಾ. ಅದಾದಮೇಲೆ ಅವ್ರನ್ನ ಕ್ಯಾನ್ಸಲ್ ಮಾಡಿ ಇನ್ನೊಬ್ರನ್ನ ಬುಕ್ ಮಾಡಿದ್ವಿ. ಎಷ್ಟು ಜನರಿಗೆ ಫೋನ್ ಮಾಡಿದ್ದೀವಿ ಅಂದರೆ ಬೆಳಿಗ್ಗೆಯಿಂದ ಟೈಮ್ ಆಗಿರೋದು 4:15. ಇವಾಗಷ್ಟೇ ಒಬ್ರು ಬಂದಿದ್ದಾರೆ. ಇನ್ನು ಪ್ಯಾಕಿಂಗ್ ಎಲ್ಲ ಆಗಿ ಅದನ್ನೆಲ್ಲ ನಾವು ಆ ಮನೆಗೆ ತೊಗೊಂಡೋಗೋದು ಗೊತ್ತಿಲ್ಲ. ಇಟ್ಸ್ ಬೀನ್ ರಿಯಲಿ ಕಾಂಪ್ಲಿಕೇಟೆಡ್. ನಮಗಂತೂ ಸುಸ್ತಾಗಿ ಹೋಗಿದೆ ಟ್ರೈ ಮಾಡಿ 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 ಎಲ್ಲ ರೀತಿಯಲ್ಲಿ. ಇವತ್ತೇ ಖಾಲಿ ಮಾಡ್ಬೇಕು ನಾವು, ಇವತ್ತೇ ಪ್ಯಾಕಿಂಗ್ ಮಾಡಿ ಹೋಗಲೇಬೇಕು, ಆಪ್ಷನ್ ಇಲ್ಲ. ತುಂಬ ಸ್ಟ್ರೆಸ್ ಅಪ್ಪ, ಅನ್ನೆಸೆಸರಿ ಸ್ಟ್ರೆಸ್ ಆಯಿತು ನಮಗೆ ಬೆಳಗ್ಗೆಯಿಂದ. ಮಾಡೋಣ. 2 ಗಂಟೆಗೆ ಬರ್ತೀವಿ ಅಂದವರು ಬಂದಿದ್ದು 5 ಗಂಟೆಗೆ. ಯಾವಾಗಲೂ ಶಿಫ್ಟಿಂಗ್ ಇದ್ದರೆ ನಾವು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀವಿ, ಸೊ ದಟ್ ಸಂಜೆ ಅಷ್ಟೊತ್ತಿಗೆ ನಾವು ಮನೆಯಲ್ಲಿ ಇರ್ತೀವಿ ಅಂತ. ಬಟ್ ಇವತ್ತು ಶುರುವಾಗಿದೆ ಸಾಯಂಕಾಲ 5 ಗಂಟೆಗೆ. ಶೇವ್ ಪುರಿ, ಮಸಾಲೆ ಪುರಿ, ಪಾನಿ ಇಲ್ಲ, ದಹಿ ಪುರಿ ಅನ್ಸುತ್ತೆ. ದಹಿ ಪುರಿಯಾ? ಈ ಸ್ಟ್ರೆಸ್ಗೆ ಅನಿಸುತ್ತೆ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಚಾಟ್ಸ್ ತಿನ್ನಬೇಕು ಅಂತ. ಆರ್ಡರ್ ಮಾಡಿದ್ರೆ ಅದೂ ಚೆನ್ನಾಗೇ ಇರಲಿಲ್ಲ ಇವತ್ತು. ನೀನು ಈ ಕಡೆ ಬಾ, ನಾನು ಹೋಗ್ತೀನಿ. ನೀನು ಈ ಕಡೆ ಬಾ. ನೀನು ವೆಯ್ಟ್ ಎಲ್ಲ ಎತ್ತಬಾರ್ದು, ಈ ಕಡೆ ಬಾ ಬೇಬಿ, ನಾವೆಲ್ಲ ತಕ್ಕೊಡ್ತೀವಿ. ಫಸ್ಟ್ ಟೈಮ್ ನಾವು ಶಿಫ್ಟಿಂಗ್ ಮಾಡ್ತಾ ಇಲ್ಲ. ಪ್ರತಿ ಸತಿ ಒಂದು 6 ಜನ ಆದರೂ ಬರೋರು, ಬಟ್ ಈ ಸತಿ ಬರೀ 3 ಜನ ಬಂದಿದ್ದಾರೆ. ಅದು ಬೇರೆ ತುಂಬ ಸ್ಲೋ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ ಅವ್ರಿಗಂದರೆ ಆದಷ್ಟು ಬೇಗ ಬೇಗ ಮುಗಿಸ್ಲಿ ಅಂದರೆ ನೀವು ನಂಬಲ್ಲ. ರಾತ್ರಿ 11 ಗಂಟೆ ಆದರೂ ಇವ್ರ ಕೆಲಸ ಮುಗ್ದೇ ಇರಲಿಲ್ಲ. ನಮ್ಮ ಮನೆಯಲ್ಲೇ ಇದ್ದರು, ಇನ್ನು ಪ್ಯಾಕಿಂಗ್ ಮಾಡ್ತಾನೇ ಇದ್ರು ಇವರೆಲ್ಲ. ಮಾಮಿಯ ಹೊಸ ಬಿಸ್ನೆಸ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್. ಎಷ್ಟು ತಗೋತೀರಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ? ಒಂದ್ ಕಡೆಗೆ ಈ ಕಡೆಯಿಂದ ಒಂದು 5,000, ಆ ಕಡೆಯಿಂದ ಒಂದು 5,000. ಪ್ರತಿ ಸತಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ಎಷ್ಟು ದೊಡ್ಡ ಮನೆ ಇದೆ, ಎಷ್ಟು ಐಟಮ್ಸ್ ಇದೆ, ಎಲ್ಲದನ್ನು ಡೀಟೇಲ್ಸ್ ನಾವು ಶೇರ್ ಮಾಡಬೇಕು. ಅದ್ರ ಪ್ರಕಾರ ಅವ್ರು ಕಳಿಸ್ಕೊಡ್ತಾರೆ. ಬಟ್ ಇವರಂತೂ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಆಯಿತು ಈ ಸತಿ. ಒಂದೂ ಸರಿಯಾಗಿ ಆಗ್ತಾಯಿಲ್ಲ. ಇನ್ನೇನು ಮಾಡೋಣ, ಇಟ್ಸ್ ಓಕೆ, ಚಾಲೆಂಜ್ ಮೇಲೆ ಚಾಲೆಂಜ್ ಬರ್ತಾ ಇದೆ, ಆಯಿತು ಇರಲಿ ಅಂತ ಸುಮ್ಮನಿದ್ದೀವಿ. 11 ಗಂಟೆ ರಾತ್ರಿ ಇವಾಗ. ಗಂಟೆ ಇಲ್ಲ, ನಾನು ನೋಡ್ತೆ ಮೊಬೈಲಲ್ಲಿ. ನಾವು ತಲುಪಬೇಕಾದ್ರೆ 12:15 ಆಗುತ್ತೆ. 12:30 ಆಗುತ್ತೆ. ಮಾಮಿ ತಲುಪಬೇಕಾದ್ರೆ 3 ಗಂಟೆ ಆಗುತ್ತೆ. ನಾವು ಫೈನಲಿ ರೀಚ್ ಆಗಿದ್ದು ಹೊಸ ಮನೆ ಹತ್ರ 1 ಗಂಟೆ ಮಧ್ಯರಾತ್ರಿ. ಟೈಮ್ ಆಗಿರೋದು ರಾತ್ರಿ 1:20. ನಿಜ ಹೇಳ್ತೀನಿ, ಇವರೆಲ್ಲ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತಿತ್ತು ಗೊತ್ತಿಲ್ಲ. 2:15 ಆಗಿದೆ. ಇನ್ನು ಶಿಫ್ಟ್ ಮಾಡ್ತಾನೇ ಇದ್ದಾರೆ. ಬೆಳಗಿನ ಜಾವ 4 ಗಂಟೆ ತನಕನೂ ಈ ಥರನೇ ಆಗುತ್ತೆ ಅನಿಸುತ್ತೆ. ಅಮ್ಮ, ಮಾಮ ವೆರಿ ಟಯರ್ಡ್. ಅವರೆಲ್ಲ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ.
ಫೈನಲಿ ಎಲ್ಲ ಶಿಫ್ಟಿಂಗ್ ಆಯಿತು ಆ್ಯಂಡ್ ಈ ಥರ ಜೋಡಿಸಿಟ್ಟಿದ್ದೀವಿ ಈ ಒಂದು ರೂಮ್ನಲ್ಲಿ. ಆ್ಯಂಡ್ ಈ ಮನೇನ ನೀವು ಮುಂಚೆನೇ ನೋಡಿದ್ದೀರಲ್ವ, ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. 3:30 ಬೆಳಗಿನ ಜಾವ ಆಗಿತ್ತು ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ. ಆ್ಯಂಡ್ ಮಾಮಿಯವ್ರು ಹೊರಡಬೇಕಾಗಿತ್ತು ಪಾಪ. ಅವ್ರು ತಲುಪಬೇಕಾದ್ರೆ 4:30 ಆಗಿತ್ತು. ಬಿಕಾಸ್ ರೂಲ್ಸ್ ಪ್ರಕಾರ ಈ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ 3 ಜನ ಉಳ್ಕೊಳ್ಳೋದಕ್ಕಾಗತ್ತೆ ಒಂದು ಮನೆಯಲ್ಲಿ. ಎಕ್ಸ್ಟ್ರಾ ಮೆಂಬರ್ಸ್ ಅಲೌಡ್ ಮಾಡಲ್ಲ, ಪರ್ಮಿಷನ್ ಎಲ್ಲ ಮುಂಚೆನೇ ತಗೋಬೇಕು. ಸೊ ತಾತ ಮಾಮಿ ಹೊರಡಬೇಕಾಗಿತ್ತು. ಆ್ಯಂಡ್ ಇದಾಗಿತ್ತು ವೆರಿ ಸ್ಟ್ರಗ್ಲಿಂಗ್, ಚಾಲೆಂಜಿಂಗ್, ತುಂಬ ಡಿಫ್ರೆಂಟ್ ಆಗಿರುವಂಥ ಎಕ್ಸ್ಪೀರಿಯನ್ಸ್. ಮೈ ಬಾಡಿ ವಾಸ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್ ಗೊತ್ತಾ. ಇದರಿಂದ ರಿಕವರ್ ಆಗೋದಕ್ಕೆ ಮಿನಿಮಮ್ 1 ವೀಕ್ ಬೇಕಾಯಿತು. ಇಟ್ ವಾಸ್ ಡಿಫಿಕಲ್ಟ್, ಬಟ್ ಇಟ್ಸ್ ಓಕೆ, ಏನೂ ಮಾಡೋದಕ್ಕಾಗಲ್ಲ. ಮತ್ತೆ ಸಿಗೋಣ ಆದಷ್ಟು ಬೇಗ. ಬಾಯ್.